ಪತ್ರಿಕಾ ದಿನಾಚರಣೆ ನಮಗೆ ಪತ್ರಕರ್ತರೆಲ್ಲರಿಗೂ ಒಂದು ಹಬ್ಬದ ವಾತಾವರಣ ಅದು. ಹ್ಮ್ ಪತ್ರಿಕಾ ದಿನಾಚರಣೆ ಅಂದ ತಕ್ಷಣ ನಾವಷ್ಟೇ ನಾವು ನೋಡಿದ್ವಿ. ಅದು ಪತ್ರಿಕಾ ದಿನಾಚರಣೆ ಇದೆ, ಬನ್ನಿ ಬನ್ನಿ ಅಂತೇಳಿ ಕರೆದು ಬಿಡೋರು. ಆಗ ಯಾರೋ ಒಬ್ಬರಿಗೆ ಶಾಲು ಸರು ಆಯಿತು ಮುಗೀತು ನಡ್ರಿ ಪತ್ರಿಕಾ ದಿನಾಚರಣೆ ಅಂತ ಚಿತ್ರಾನ್ನ ಮೊಸರನ್ನ ತಿಂದ್ಕೊಂಡು ಹೋಗ್ಬಿಡ್ತಿದ್ವಿ. ಹ್ಮ್. ಆಗಿನ ಸಂದರ್ಭದಲ್ಲಿ ಅಷ್ಟೇ ಮಾಡ್ತಾ ಇದ್ದದ್ದು ಹಿಂದೆ. ಆದರೆ ನಾವು ಇದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ. ಒಂದು ಪತ್ರಿಕಾ ದಿನಾಚರಣೆ ಅಂದರೆ ಅದು ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಇದ್ದ ಹಾಗೆ ಇರಬೇಕು. ಮತ್ತು ಯಾರೋ ಮಾಧ್ಯಮದಲ್ಲಿ ಹಿರಿಯರನ್ನೊಬ್ಬರನ್ನ ಕರಿಬೇಕು, ಮಾತಾಡಬೇಕು. ಇವತ್ತಿನ ಕಾಲಘಟ್ಟ ಏನಿದೆ, ಒಬ್ಬ ಪತ್ರಕರ್ತ ಹೇಗೆ ಅಪ್ಡೇಟ್ ಆಗಬೇಕು, ಮತ್ತು ಇವತ್ತು ಡಿಜಿಟಲ್ ಯುಗ ಏನಿದೆ, ಬೇರೆ ಬೇರೆ ಸವಾಲುಗಳೇನಿದೆ, ಈ ಥರದ್ದೆಲ್ಲದು ಒಂದು ವಿಚಾರ ಸಂಕಿರಣದ ರೂಪದಲ್ಲೂ ಇರಬೇಕು ಅಂತೇಳಿ ಅದಕ್ಕೊಂದು ಹೊಸ ರೂಪವನ್ನು ತಂದ್ವಿ. ಹೀಗೆ ಮಾಡಬೇಕು, ನೀವು ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು, ಹ್ಮ್ ಎರಡನ್ನು ಸ್ಪಷ್ಟವಾಗಿ ಅವರಿಗೆ ಎಲ್ಲ ತಾಲೂಕು ಸಂಘ ಜಿಲ್ಲಾ ಸಂಘಗಳಿಗೆ ಹೇಳಿದ್ವಿ. ಅದರ ಪ್ರಕಾರ ಅದು ಶುರು ಮಾಡಿದರು. ಆಮೇಲೆ ಪತ್ರಿಕಾ ದಿನಾಚರಣೆ ನಾಟ್ ಓನ್ಲಿ ಜರ್ನಲಿಸ್ಟ್, ಅವರ ಕುಟುಂಬವೂ ಒಳಗೊಳ್ಳಬೇಕು ಅಂತೇಳಿ ಒಂದು ಯೋಜನೆ ಮಾಡಿದ್ವಿ. ಕಾರಣ ಏನಂದರೆ ಅದೊಂದು ಹಬ್ಬದ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಹೇಗೆ ಅಂದರೆ ಪತ್ರಿಕಾ ದಿನಾಚರಣೆ ಶುರುವಾಗುವ ಮುನ್ನ ಸ್ಪೋರ್ಟ್ಸ್ ಇವೆಂಟ್ಗಳನ್ನು ಶುರು ಮಾಡಿದ್ವಿ.